ಅಂದ್ರೆ ಇದು ಇಷ್ಟೇ ಹೈಟ್ ಬರಬೇಕು ಅಂತ ಇದೆಯಾ ಹೇಗೆ? ಅಲ್ಲ, ಯಾಕಂದ್ರೆ ಇದು ಇದೆಲ್ಲ ಜಾಸ್ತಿ ಹೈಟ್ ಹೋಗಲ್ಲ. ಇದು ಈ ಹಾ. ಗಿಡದ ಹಾ. ಇದೇ ಸ್ವರೂಪನೇ ಅದೇ ತರ, ಹಾ ಜಾಸ್ತಿ ಹೈಟ್ಗೆ ಹೋಗಲ್ಲ. ಹಾ ಬಟ್ ಎವ್ರಿ ಇಯರ್ ಪ್ರೂನಿಂಗ್ ಮಾಡಿದಾಗ ಅದನ್ನು ನಾವು ಕಂಟ್ರೋಲ್ ಮಾಡಿದಾಗ ಆಗುತ್ತೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಹೆಚ್ಚಿನವರು ಪ್ರತಿಯೊಬ್ಬರು ಈ ಗಿಡಗಳನ್ನು ನಡಿ ಹೆಚ್ಚು ಉತ್ಪಾದನೆ ಮಾಡಿ, ನಮ್ಮಲ್ಲೇ ಯಾಕೆ ಅಲ್ಲಿ ಬೇರೆ ಕಡೆಯಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಹೇಗೆ ಒಂದು ಇದ್ರದ್ದು ಇಳುವರಿ ಹೇಗೆ, ಇದ್ರ ಲಾಭ ಎಲ್ಲ ಹೇಗಿದೆ ನಿಮಗೆ? ನನಗೆ ಒಂದು 10-15 ಕ್ವಿಂಟಲ್ ಆಗುತ್ತೆ. ಹ್ಮ್. ಒಂದು ಸರಾಸರಿ ಒಂದು ಗಿಡಕ್ಕೆ ಒಂದು 800 ರಿಂದ 1000 ರೂಪಾಯಿವರೆಗೆ ಬರುತ್ತೆ. ಹಾ. ಹೌದು. ಹಾ. ಎಲ್ಲ ಕಂಪ್ಲೀಟ್ ಅದನ್ನು ಬುಡ ಎಲ್ಲ ಬಿಡಿಸ್ತೇವೆ. ಹಾ. ಬಿಡಿಸು ಸ್ಟ್ರೆಸ್ ಒಣಗಿಸಿದಾಗ ಸ್ಟ್ರೆಸ್ ಬರುತ್ತೆ. ಹಾ. ಸ್ಟ್ರೆಸ್ ಆದಮೇಲೆ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು 10-20 ದಿವಸ ಆದಾಗ ಅದರ ಹಾ. ಎಲೆಗಳ ಕಲರು ಬೇರೆ ಚೇಂಜ್ ಆಗುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಇಲ್ಲಿ ಕಾಣ್ತಿರುವಂಥದ್ದು ಒಂದು ವ್ಯವಸ್ಥಿತವಾಗಿರುವಂಥ ಲಿಂಬೆ ಹುಳಿಯ ತೋಟ. ಲಿಂಬೆ ಹುಳಿ ತೋಟ ಅಂತ ಹೇಳಿದ ತಕ್ಷಣ ನಮ್ಮ ಕರಾವಳಿಯಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಮಾಡುವಂಥ ತೋಟಗಳು ಭಾರಿ ಕಡಿಮೆ ಇರುವಂಥದ್ದು. ಹೆಚ್ಚಾಗಿ ಉತ್ತರ ಕರ್ನಾಟಕ ಬಿಜಾಪುರ ಭಾಗದಲ್ಲೆಲ್ಲ ಪ್ರತಿ ಊರುಗಳಲ್ಲೂ ಕೂಡ ಲಿಂಬೆ ಹುಳಿಯನ್ನು ಬೆಳೀತಾರೆ. ಆದರೆ ಇವತ್ತು ಕಾರ್ಕಳ ಭಾಗದಲ್ಲಿ ಎಣ್ಣೆಹೊಳೆಯ ಪಕ್ಕದ ಮರಣೆ ಗ್ರಾಮದಲ್ಲಿ ಒಬ್ಬರು ಹಿರಿಯರು ಲಿಂಬೆ ಹುಳಿಯ ಒಂದು ತೋಟವನ್ನು ಮಾಡಿದ್ದಾರೆ. ಆ ತೋಟದಲ್ಲಿ ನಾನಿದ್ದೇನೆ. ಇವರ ಹೆಸರು ಎಣ್ಣೆಹೊಳೆ ನಾರಾಯಣ್ ನಾಯಕ್ ಅಂತೇಳಿ. ಇವರು ವಿಮಾನದ ಸಂಸ್ಥೆ HALನಲ್ಲಿ ಕೆಲಸವನ್ನು ಮಾಡಿ ನಿವೃತ್ತಿ ಹೊಂದಿದ ಮೇಲೆ ನಿವೃತ್ತ ಜೀವನವನ್ನು ಕೂಡ ಆ್ಯಕ್ಟಿವ್ ಆಗಿಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮನೆಯ ಪಕ್ಕದಲ್ಲಿ ಸುಮಾರು 1/2 ಎಕರೆಯಲ್ಲಿ ಲಿಂಬೆ ಹುಳಿಯ ತೋಟವನ್ನು ಮಾಡಿದ್ದಾರೆ. ಇಲ್ಲಿ ತುಂಬ ಸವಾಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದಕ್ಕೆ ಹೆಚ್ಚು ಆಗಬೇಕಾದ ಸಂದರ್ಭದಲ್ಲಿ ಮಳೆ ಬರ್ತದೆ, ರೇಟ್ ಡೌನ್ ಆಗುತ್ತೆ. ಆ ಬೇಸಿಗೆ ಸಂದರ್ಭದಲ್ಲಿ ಕೆಲವು ಸಲ ಲಿಂಬೆ ಹುಳಿ ಪ್ರಮಾಣ ಕಡಿಮೆ ಇರ್ತದೆ. ಅದರ ಮಧ್ಯದಲ್ಲೂ ಕೂಡ ಇವರು ಹೇಗೆ ಯಶಸ್ವಿಯಾಗಿ ಈ ಲಿಂಬೆ ತೋಟವನ್ನು ನಿರ್ವಹಿಸ್ತಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ತೋರಿಸೋದ್ರ ಮುಖಾಂತರ ನೀವು ಲಿಂಬೆ ತೋಟ ಮಾಡುವಂಥದ್ದಲ್ಲ, ಕನಿಷ್ಠ ಮನೆಯ ಪಕ್ಕದಲ್ಲಿ ಒಂದು 2 ಲಿಂಬೆ ಹುಳಿ ಗಿಡಗಳನ್ನು ನೆಟ್ಟರೆ ನಿಮ್ಮ ಮನೆಗೆ ಉಪಯೋಗಕ್ಕೆ, ಉಪ್ಪಿನಕಾಯಿಗೆ, ಜ್ಯೂಸಿಗೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಕೂಡ ಲಿಂಬೆ ಹುಳಿ ಸಿಗ್ಬೋದು ಅನ್ನುವಂಥ ಒಂದು ಇನ್ಸ್ಪೈರೇಷನ್ ಸಿಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಂಟೆಂಟನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ, ನಾರಾಯಣ ನಾಯಕ್ ಅವರ ಜೊತೆ ಮಾತುಕತೆ ಮಾಡ್ತಾ ಈ ತೋಟದ ಪ್ರತಿ ಒಂದು ಸಂಗತಿಗಳು ನಿಮ್ಮ ಮನಸ್ಸಲ್ಲಿ ಏನೇನು ಪ್ರಶ್ನೆಗಳು ಮೂಡ್ತದೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಜೊತೆ ಹಿರಿಯ ಕೃಷಿಕರಾಗಿರುವಂಥ ನಾರಾಯಣ ನಾಯಕರಿದ್ದಾರೆ. ನಾಯಕರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಾಧಾರಣ ಇವತ್ತಿನ ಜನ್ರೇಷನ್ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದರೆ 30-35 ವರ್ಷ ಆದ್ರೇ ನಮ್ಮ ಜೀವನ ಮುಗೀತು ಅನ್ನೋಂಥದ್ದು ಇರ್ತದೆ. ಅಂಥದ್ರಲ್ಲಿ ನೀವು ಸುದೀರ್ಘವಾಗಿ ಒಂದು ದೊಡ್ಡ ಕಂಪನಿಗೆ ಕೆಲಸ ಮಾಡಿದವರು. ಕೆಲಸ ಮಾಡಿದ ಮೇಲೆ ನಿವೃತ್ತರಾದ ಮೇಲೂ ಕೂಡ ನೀವು ನಿಮ್ಮ ಕೆಲಸಕ್ಕೆ ನಿವೃತ್ತಿ ಕೊಡಲಿಲ್ಲ ವೈಯಕ್ತಿಕವಾಗಿ. ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ಸಾಧಾರಣ ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ತುಳಿಯದ ಹಾದಿ ಅಂತ ಹೇಳ್ಬೋದು. ಮನೆ ಪಕ್ಕದಲ್ಲಿ 4 ಗಿಡ ಎಲ್ಲ ಕಡೆಯಲ್ಲಿ ಇರ್ತದೆ. ಆದರೆ ಇದನ್ನೇ ತೋಟ ಮಾಡ್ಬೋದು ಅಂತೇಳಿ ತೋರಿಸಿರುವಂಥ ಕೆಲವು ತೋಟಗಳಲ್ಲಿ ನಿಮ್ಮದು ಕೂಡ ಒಂದು. ಈ ರೀತಿಗೆ ಒಂದು ಯೋಚನೆ ಬರಬೇಕಲ್ಲ, ಒಂದು ಫಸ್ಟಿಗೆ ತಲೆಯಲ್ಲಿ ಯಾವುದಾದ್ರೂ ಒಂದು ಯೋಚನೆ ಬರಬೇಕು, ಅದನ್ನು ಮತ್ತೆ ಅಧ್ಯಯನ ಮಾಡಬೇಕು, ಆಮೇಲೆ ಇಂಪ್ಲಿಮೆಂಟ್ ಮಾಡಬೇಕು. ಇದು ಹೇಗೆ ಆಯಿತು ಈ ಇಂಪ್ಲಿಮೆಂಟ್ ಎಲ್ಲ? ನಾನು ಒಂದು ಆರ್ಟಿಕಲ್ ಓದಿದೆ. ಆರ್ಟಿಕಲ್ನಲ್ಲಿ ಲಿಂಬೆ ಗಿಡ ಮಾಡ್ಬೋದು ದಕ್ಷಿಣ ಕನ್ನಡದಲ್ಲಿ ಅಂತ ಅದರಲ್ಲಿ ಇತ್ತು. ಸೊ ನಾನು ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು. ಹಾಗಾಗಿ ನಾನು ಒಂದು 160 ಗಿಡ ಹಾಗೂ ನನ್ನ ತಮ್ಮ ಒಂದು 80 ಗಿಡ ನಟ್ಟು ಇವಾಗ 10 ವರ್ಷ ಆಯಿತು. ಓಹೋ. ನಿಮಗೆ ಆ ಯೋಚನೆ ಬಂದ ಮೇಲೆ ಇದಕ್ಕೆ ಪೂರಕವಾಗಿ ಎಲ್ಲೆಲ್ಲಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು? ಇಲ್ಲಿಂದ ನಮ್ಮ ಪೆರಡೂರ್ ಹತ್ರ ಒಬ್ರು ಇದ್ರು, ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು ಮಾಡಿದ್ರು. ಏನು ಹೆಸರು ಅವ್ರದ್ದು ಸುಧೀರ್ ಶೆಟ್ಟಿ. ಅವ್ರ ಮನೆಗೆ ಹೋಗಿ ಕೆಲವು ಸಲ ಭೇಟಿ ಕೊಟ್ಟೆ. ಹೆಚ್ಚಿನ ವಿಚಾರವನ್ನು ಅವರು ತಿಳಿದುಕೊಂಡೆ. ಅಲ್ಲಿಂದ ನನಗೆ ಅವರೇ ಪ್ರೇರೇಪಣೆ, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದನ್ನು ಮಾಡುವ ಅಂತ ಹೇಳಿ ಹೊರಟೆ. 10 ವರ್ಷ ಆಯ್ತಿದೆ ಹಾಕಿ. ಒಟ್ಟು ಎಷ್ಟು ಗಿಡ ಹಾಕಿದಿರಿ? 160 ಗಿಡ ಹಾಕಿದೆ. ಒಂದು ಕೆಲವು ಗಿಡಗಳು ಸತ್ತೋದವು, ಡೈಬ್ಯಾಕ್ ಎಲ್ಲ ಕೆಲವು ಕಾರಣದಿಂದ. ಅಲ್ಲ, ಈಗ 150 ಗಿಡ ಇದೆ. ಈಗ ಬಗೆ ಬಗೆಯ ಲಿಂಬೆ ಹುಳಿಗಳು ಮಾರ್ಕೆಟ್ ಅಲ್ಲಿ ಇದೆ, ಸೀಡ್ಲೆಸ್, ಇನ್ನೊಂದು ಅದು ಇದು ಅಂತ ಹೇಳಿ. ಇದೀಗ ಯಾವ ತಳಿಯ ಲಿಂಬೆ ಹಣ್ಣು? ಇದು ಪೂಜಾ ತಳಿ ಅಂತ ಹೇಳ್ಬಿಟ್ಟು. ಇದು ಕಾಗಜಿ ಲಿಂಬು ತರನೇ, ಸಿಪ್ಪೆ ತೆಳ್ಳಗಾಗಿರುತ್ತೆ, ಕಾಗದದ ಥರನೇ. ಸೊ ಜ್ಯೂಸ್ ಭಾಳ ಚೆನ್ನಾಗಿದೆ, ಫ್ಲೇವರ್ ಭಾಳ ಚೆನ್ನಾಗಿದೆ ಇದರದ್ದು. ಸೊ ಇದು ನಮ್ಮ ಮಣ್ಣಿಗೂ ಹವಾಮಾನಕ್ಕೂ ಸೂಟ್ ಆಗಿದೆ.
ಆ ರೀತಿಯ ಒಂದು ಜನರಿಗೆ ಉಪಯೋಗ ಆಗುವಂಥದ್ದು. ಹೌದು. ಈಗ ಮಾರ್ಕೆಟ್ ಅಲ್ಲಿ ಯಾವ್ದು ಬರುತ್ತೆ ಅದೇ ಶೈಲಿಯ ಲಿಂಬೆ ಹುಳಿ ಇದು. ಇಲ್ಲಿಗ ಲಿಂಬೆ ಹುಳಿ ತೋಟವನ್ನು ಮಾಡಿದ್ರಿ. ಇದು ಒಂದೊಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಎಷ್ಟು ಅಂತರವನ್ನು ನೀವು ಇದು ಅಂತರ 10 ಫೀಟ್ ಇಟ್ಟೆ. ನನಗೆ ಅವಾಗ ಅದ್ರ ಬಗ್ಗೆ ಹೆಚ್ಚಿನ ಅರಿವು ಇರಲಿಲ್ಲ. ಸೊ ಕನಿಷ್ಠ ಪಕ್ಷ 18x18 ಇಟ್ಟರೆ ಒಳ್ಳೇದು. ಯಾಕಂದ್ರೆ ಎವ್ರಿ ಇಯರ್ ಪ್ರೂನಿಂಗ್ ಒಂದಕ್ಕೆ ಒಂದು ಕ್ರಾಸ್ ಆಗಬಾರ್ದು. ಯಾಕಂದ್ರೆ ಸೂರ್ಯನ ಕಿರಣ ಬೀಳ್ಬೇಕು. 100% ಸೂರ್ಯನ ಕಿರಣ ಬೇಕು, ಚೆನ್ನಾಗಿ ಬಿಸಿಲಬೇಕು. ಹೌದು. ಅಂದ್ರೆ ಒಂದಕ್ಕೊಂದು ತಾಗದಾಗ ಸೂರ್ಯನ ಕಿರಣನೂ ಬರುದಿಲ್ಲ. ಅದ್ರ ಜೊತೆಗೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆದ್ರೆ ವಿಸ್ತರಣೆ ಆಗುವಂತದ್ದು ಸಾಧ್ಯತೆ ಕೊಳೆತು ಹೋಗುತ್ತೆ. ಡೈಬ್ಯಾಕ್ ಬೇರೆ ಎಲ್ಲ ಕ್ಯಾಂಕರ್ ರೋಗ, ಡೈಬ್ಯಾಕ್, ಸೂರ್ಯನ ಕಿರಣ ಯಾವಾಗ ಬೀಳಲ್ವೋ ಆವಾಗ ಫಂಗಸ್ ಅಟ್ಯಾಕ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು 18ರಿಂದ 20 ಅಡಿಯಷ್ಟು ದೂರ ಇಡಬೇಕು ಅನ್ನುವಂಥದ್ದನ್ನು ಹೇಳ್ತೀರಲ್ಲ. ಹೌದು. ಅಂದ್ರೆ ಇದು ಇಷ್ಟೇ ಹೈಟ್ ಬರಬೇಕು ಅಂತ ಇದೆಯಾ ಹೇಗೆ? ಜಾಸ್ತಿ ಹೈಟ್ ಹೋಗಲ್ಲ ಇದು. ಈ ಗಿಡದ ಇದೇ ಸ್ವರೂಪನೇ ಅದೇ ತರ, ಜಾಸ್ತಿ ಹೈಟ್ಗೆ ಹೋಗಲ್ಲ. ಬಟ್ ಎವ್ರಿ ಇಯರ್ ಪ್ರೂನಿಂಗ್ ಮಾಡಿದಾಗ ಅದನ್ನು ನಾವು ಕಂಟ್ರೋಲ್ ಮಾಡಿದಾಗ ಆಗುತ್ತೆ. ಚಪ್ಪರ ಹಾಕಿದ ರೀತಿಯಲ್ಲಿ, ಒಂದು ಕೊಡೆ ರೀತಿಯಲ್ಲಿ. ಹೌದು. ಈಗ ಇಲ್ಲಿ ನೀವೆಲ್ಲ ಕಟ್ಟಿಂಗ್ಗಳಿದೆ, ಅದ್ರ ಮೇಲ್ಗಡೆ ಎಲ್ಲ ಎಲೆಗಳು ಮತ್ತೆ ಹೂಗಳೆಲ್ಲವೂ ಕೂಡ ಆಗಿರುವಂತದ್ದು. ಹೌದು. ಈಗ ಇದರ ಗೊಬ್ಬರ ನಿರ್ವಹಣೆ ಎಲ್ಲ ಹೇಗೆ? ಇದ್ರದ್ದು ಸಾವಯವನೇ ನಾವು ಜಾಸ್ತಿ, ಹಟ್ಟಿ ಗೊಬ್ಬರ, ಸಾವಯವ ಗೊಬ್ಬರ ಜಾಸ್ತಿ. ಅಮೃತ್ ಆರ್ಗಾನಿಕ್ ಕೆಮಿಕಲ್ಸ್ ಅಂತೂ ಚಿತ್ರದುರ್ಗದವರು, ಹೌದು, ಅವರಿಂದಲೇ ನಾವು ಗೊಬ್ಬರವನ್ನು ಹಾಕ್ತೇವೆ. ಅಲ್ಲ, ವರ್ಷದಲ್ಲಿ ಯಾವ ಸಂದರ್ಭ ಗೊಬ್ಬರ ಹಾಕಿ? ನೀವು ದೀಪಾವಳಿ ಕಳೆದ ಮೇಲೆ, ಮಳೆ ಕಡಿಮೆ ಆದ್ಮೇಲೆ. ಹೌದು. ಆವಾಗಲೇ ಅದನ್ನು ಸ್ಟ್ರೆಸ್ ಕೊಟ್ಬಿಟ್ಟು ಎಲ್ಲ ಕಂಪ್ಲೀಟ್ ಅದನ್ನು ಬುಡ ಎಲ್ಲ ಬಿಡಿಸ್ತೇವೆ. ಬಿಡಿಸು ಸ್ಟ್ರೆಸ್ ಒಣಗಿಸಿದಾಗ ಸ್ಟ್ರೆಸ್ ಬರುತ್ತೆ. ಸ್ಟ್ರೆಸ್ ಆದ್ಮೇಲೆ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು 10-20 ದಿವಸ ಆದಾಗ ಅದರ ಎಲೆಗಳ ಕಲರ್ ಬೇರೆ ಚೇಂಜ್ ಆಗುತ್ತೆ ಸ್ವಲ್ಪ. ಆಮೇಲೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಒಮ್ಮೆಲೆ ನೀರು ಬಿಟ್ಟಾಗ ಚಿಗುರುತ್ತೆ. ಚಿಗುರಿದ ಮೇಲೆ ನಮ್ಗೆ ಏನು ಹೂ ಬಿಡುತ್ತೆ. ಈಗ ನಾವೀಗ ಜುಲೈ ತಿಂಗಳಿಗೆ ಬಂದಿದ್ದೇವೆ. ಹೌದು. ಈಗ ಹೈಯೆಸ್ಟ್ ರೇಟ್ ಇರುವಂತದ್ದು ನಮ್ಮಲ್ಲಿ ಟೆಂಪರೇಚರ್ 37-38 ಹೋದಾಗ. ಹೌದು. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ. ಹೌದು. ಆ ಸಂದರ್ಭದಲ್ಲಿ ಬೆಳೆದ್ರೆ ಇದು ತುಂಬಾ ಒಳ್ಳೇದು. ನಿಮ್ದು ಕ್ರಾಪ್ ಅದೇ ಟೈಮಲ್ಲಿ ಬರುತ್ತಾ? ಅಲ್ಲ, ಬರುತ್ತೆ. ಕೆಲವು ಟೈಮ್ನಲ್ಲಿ ನಮ್ಮ ಈ ಮಳೆ ಬಂದ್ಬಿಟ್ರೆ ಅವೆಲ್ಲ ಫ್ಲವರ್ ಡ್ರಾಪ್ ಆಗುವ ಚಾನ್ಸಸ್ ಇದೆ. ಫ್ಲವರ್ ಡ್ರಾಪ್ ಆಗೋ ಚಾನ್ಸ್ ಇದೆ. ಆದ್ರೆ ನಿಮ್ಗೆ ಬರ್ತದ ಪ್ರತಿ ವರ್ಷ ಆದ್ರೂ ಅಥವಾ 2 ವರ್ಷಕ್ಕೊಂದ್ಸಲ ಆದ್ರೂ ಆ ಟೈಮಲ್ಲಿ? ಹೌದು, ಬರುತ್ತೆ. ಅದೇ ಟೈಮಿಗೆ ನಿಮ್ಗೆ ಕಾಯಿ ಬರ್ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಹೇಗೆ ಪ್ಲಾನ್ ಮಾಡ್ತೀರಿ? ಅದಕ್ಕೆ ಹೇಳಿದಲ್ವಾ, ಆದಷ್ಟು ಬೇಗ ಅದನ್ನು ಸ್ಟ್ರೆಸ್ ಕೊಟ್ಟು ಬುಡಕ್ಕೆ ಎಲ್ಲ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಒಮ್ಮೆಲೆ ನೀರು ಬಿಡ್ತೇವೆ. ಅವಾಗ ಚಿಗುರುತ್ತೆ. ಚಿಗುರಿ ಹೂ ಹೋಗುತ್ತೆ. ಸ್ಟ್ರೆಸ್ ಅಂದ್ರೆ ಯಾವ ತಿಂಗಳಲ್ಲಿ ಕೊಡಬೇಕು? ಅದು ಮಳೆ ಕಡಿಮೆ ಆದಾಗ. ಮಳೆ ಕಡಿಮೆ ಆದ್ಮೇಲೆ ಕೃತಕವಾಗಿ ನೀರು ಹಾಕಬಾರ್ದು. ಹೌದೌದು, ಅಲ್ವಾ? ನೀರು ಒಣಗಿಸ್ಬೇಕು. ಹೌದು. ಫುಲ್ ಗಿಡ ಬಾಡಿದಾಗ ಆಗ್ತದ? ಹೌದು, ಸ್ವಲ್ಪ ಚೇಂಜ್ ಆಗುತ್ತೆ. ಬಾಡಿದಾಗ ಆಗ್ತದೆ. ಹೌದು. ಆಗ ಮೇಲೆ ನೀರು ಕೊಡಬೇಕು. ಹೌದು. ನೀರು ಗೊಬ್ಬರ ಕೊಟ್ಟ ತಕ್ಷಣ ಚಿಗುರ್ಲಿಕ್ಕೆ ಶುರು ಆಗ್ತದೆ. ಹೌದು. ಚಿಗುರಿನೊಟ್ಟಿಗೆ ಹೂ ಬರ್ತದೆ. ಹೌದು ಅಲ್ವಾ? ಹೌದು. ಈ ಕಾನ್ಸೆಪ್ಟ್ ಅಲ್ಲಿ ಇದು ಇರುವಂತದ್ದು. ಹೌದು. ಈಗ ನಾವು ಹೆಚ್ಚಾಗಿ ಯಾವುದೇ ನಮ್ಮ ಸಂದರ್ಶನಗಳಲ್ಲೂ ಕೂಡ ಲಾಭದ ಬಗ್ಗೆ ಹೆಚ್ಚು ಕೇಳೋದಂತಿಲ್ಲ. ಯಾಕಂದ್ರೆ ಲಾಭ ಇಲ್ಲದೆ ಯಾರು ಮಾಡೋದಿಲ್ಲ. ಹೌದಲ್ವಾ? ಆದ್ರೆ ನಿಮಗೆ ಈ ಒಂದು ತೋಟದಲ್ಲಿ ಒಂದು ಹೇಗೆ ಇದ್ರದ್ದು ಇಳುವರಿ ಹೇಗೆ, ಇದ್ರ ಲಾಭ ಎಲ್ಲ ಹೇಗಿದೆ? ನನಗೆ ಒಂದು 10-15 ಕ್ವಿಂಟಲ್ ಆಗುತ್ತೆ. ಒಂದು ಸರಾಸರಿ ಒಂದು ಗಿಡಕ್ಕೆ ಒಂದು 8ರಿಂದ 1000 ರೂಪಾಯಿವರೆಗೆ ಬರುತ್ತೆ. ಹೌದು. ಇದಕ್ಕೆ ಮಾರ್ಕೆಟಿಂಗ್ ನೀವು ಲೋಕಲ್ ಮಾರ್ಕೆಟ್ ಇದೆ. ಕಾರ್ಕಳದಲ್ಲಿ ಒಳ್ಳೆ ಡಿಮಾಂಡ್ ಇದೆ. ಈಗ ಜೂನ್ ಜುಲೈಗೆ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ಮಾರ್ಚ್ ಏಪ್ರಿಲ್ ಮೇಲೆ ಒಳ್ಳೆ ಡಿಮಾಂಡ್ ಇದೆ. 240 ರೂಪಾಯಿಗೂ ಪರ್ ಕೆಜಿಗೆ ಕೊಟ್ಟದಿದೆ. ಅಲ್ಲ? ಹೌದು. ಇದನ್ನೀಗ ಮಳೆಗಾಲದ ಸಂದರ್ಭದಲ್ಲಿ ಉಪ್ಪಿನಕಾಯಿ ಇಂಥದಕ್ಕೆಲ್ಲ ಉಪಯೋಗ ಮಾಡುವಂಥದ್ದು ಏನಾದ್ರು ಇದೆಯಾ? ಇಲ್ಲ, ಅದು ಯಾರು ಕೇಳಲಿಲ್ಲ, ನಾನು ಕೊಳ್ಳಿಲ್ಲ. ಕೆಲವರು ರೋಡ್ ಸೈಡ್ ಹತ್ರ ಕೇಳಿದೆ, ಯಾರು ಬೇಡ ಅಂತ ಹೇಳಿದ್ರು. ಕೆಲವರು ರಾಶಿ ಹಾಕಿ ಮಾರುವಂತ ವ್ಯಾಪಾರಿಗಳು ಇರ್ತಾರಲ್ಲ, ಹೌದು, ರೋಡ್ ಸೈಡ್ ಅಲ್ಲೆಲ್ಲ ಅವರೆಲ್ಲ ಬರುವುದಿಲ್ಲ? ಅಲ್ಲ, ಅವರೆಲ್ಲ ಬಿಜಾಪುರದಿಂದ ಬರುವಂತದ್ದೇ ಜಾಸ್ತಿ ಇದು ಮಾಡ್ತಾರೆ. ಬಿಜಾಪುರದಕ್ಕೆ ಮತ್ತೆ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಅಂತ ಹೇಳಿದ್ರೆ ಅವು ಕಾಯನ್ನೇ ಹಣ್ಣು ಮಾಡ್ತಾರೆ. ಅದು ಹೇಗೆ? ಅದು ಕಾಯಿ ಕೊಯ್ಯುವಾಗಲೇ ಕಾಯಿ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗೋ ಅಟ್ಲೀಸ್ಟ್ 1 ವಾರ ಆದ್ರೂ ಬೇಕು. ಅವಾಗ ಹಾಗೇನೆ ಇರುತ್ತೆ. ಏನು? ಹೌದು. ಅದು ನಮ್ದು ಕೆಮಿಕಲ್ ಏನು ಹಾಕಲ್ಲ. ಆ ಕಾರಣಕ್ಕೋಸ್ಕರ ಒಂದು ಲೆವೆಲ್ ಅಲ್ಲಿ ನಡೀತಾ ಇದೆ ಅಲ್ವಾ? ಹೌದು. ಕನಿಷ್ಠ ಒಂದು 25 ಗಿಡ ಆದ್ರೂ ಒಬ್ಬ ನಟ್ರೆ ಜೀವನೋಪಾಯ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ ಅಲ್ವಾ? ನಂಗೆ ಈ ರೇರ್ ಕೃಷಿ ಮಾಡ್ತಾರಲ್ಲ, ಅಂದ್ರೆ ವಿರಳವಾಗಿರುವಂತ ಕೃಷಿಗಳನ್ನು ಮಾಡುವವರೆಲ್ಲ
ಅವರು ಹೆಚ್ಚಾಗಿ ಇದನ್ನು ಹೊರಗಡೆ ಹೇಳುವುದಿಲ್ಲ. ಹಾ. ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಡಿದರೆ ನಮಗೆ ಡಿಮಾಂಡ್ ಕಮ್ಮಿ ಆಗ್ತದೆ ಅಂತ. ಇಲ್ಲ ಆ ರೀತಿ ನಿಮಗೆ ಒಂದು ಭಯ ಸೃಷ್ಟಿ ಆಗಿರಲಿಲ್ಲ? ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ಚಾನಲ್ ಮಾತ್ರ ಅಲ್ಲ, ನೀವು ತುಂಬಾ ಜನರಿಗೆ ಸಂದರ್ಶನ ಕೊಟ್ಟಿದ್ದೀರಿ. ಹೌದು. ಆ ರೀತಿ ಯೋಚನೆ ಯಾವಾಗಲೂ ಬರಲಿಲ್ಲ? ಇಲ್ಲ, ಖಂಡಿತ ಬರಲಿಲ್ಲ. ಹೆಚ್ಚು ಜನ ಮಾಡಬೇಕು, ಹೆಚ್ಚು ಪ್ರಚಲಿತವಾಗಿರ್ಬೇಕು, ಹೆಚ್ಚು ಡಿಮಾಂಡ್ ಬರುತ್ತೆ ಅವಾಗ. ಅಲ್ಲ, ಅಂದ್ರೆ ಹೊರಗಡೆಯಿಂದ ಬರುವಂತದ್ದು ನಿಂತು ಇಲ್ಲಿಯ ಲಿಂಬೆ ಹುಳಿಗೆ ಒಂದು ಬೆಲೆ ಸಿಗುವಂತ ಚಾನ್ಸ್. ಖಂಡಿತ ಲೋಕಲ್ಗೆ ಒಂದು ತುಂಬಾ ಜನ ಕೆಲವರು ಸಪೋರ್ಟ್ ಮಾಡೋರು ಇದ್ದಾರೆ. ಅಲ್ಲ, ನಮ್ಮ ಊರಿದ್ದೇ ನಾವು ತಗೋಬೇಕು ಅಂತ ಎಷ್ಟೋ ನಮ್ಮ ಗ್ರಾಹಕರು ಇದ್ದಾರೆ. ಅವ್ರು ಎಷ್ಟು ಜನ ಹೇಳಿದ್ರು, ನಮ್ಮ ಊರಿನ ಇದಕ್ಕೆ ಪ್ರಾಡಕ್ಟ್ಗೆ ನಾವು ಮಾನ್ಯತೆ ಕೊಡಬೇಕು ಅಂತ. ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಅದರ ಜೊತೆಗೆ ಇದು ಸಾವಯವ ಲಿಂಬೆ ಹುಳಿ. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲಿಂಬೆ ಹುಳಿ ಕೇವಲ ಒಂದು ಜ್ಯೂಸಿಗೆ ಜಾಲಿ ಮಾಡ್ಲಿಕ್ಕೆ ಅಂತ ಕುಡಿಯೋದಲ್ಲ, ಇದು ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೇದು. ಅಲ್ಲ, ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರಲ್ಲ? ಹೌದು, ಅಲ್ಲಿ ಸಮ್ಮರ್ ಜಾಸ್ತಿ 48-50 ಡಿಗ್ರಿ ವರೆಗೆ ಹೋಗುತ್ತೆ. ಹೌದು, ಅಲ್ಲ ಟೆಂಪರೇಚರ್. ಈವನ್ ಉತ್ತರ ಗೋರಖ್ಪುರ ಆಗ್ಲಿ, ಬಿಹಾರ ಆಗ್ಲಿ, ಮಧ್ಯಪ್ರದೇಶ, ಬಿಹಾರ ಎಲ್ಲ ನಾರ್ತ್ ಎಲ್ಲಿನೂ ಅಷ್ಟೇ, ಮಹಾರಾಷ್ಟ್ರದಿಂದ ಮೇಲ್ಪಟ್ಟು ಎಲ್ಲ ಅಲ್ಲಿ ಟೆಂಪರೇಚರ್ ಜಾಸ್ತಿ. ಗುಜರಾತ್, ರಾಜಸ್ಥಾನ್ ಎಲ್ಲ ಕಡೆನೂ ಒಳ್ಳೆ ಅನುಭವ ಸಿಕ್ತು. ಹೆಚ್ಚು ಜನರು ಒಡನಾಟ ಆಯ್ತು. ಒಳ್ಳೆ ಒಂದು ಕಂಪನಿ, ಅಂತ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿದ್ದು ನನ್ನ ತಂದೆ ತಾಯಿ ಪೂರ್ವಜರ ಪುಣ್ಯ ಅನ್ಬೇಕು. ಅದರ ಜೊತೆಗೆ ಈಗ ನೀವು ನನಗೆ ಇಬ್ರು ಮಕ್ಕಳು. ಇಬ್ರು, ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರ್. ಅವರು ಸೆಟ್ಲ್ ಆಗಿದ್ದಾರೆ. ಇಲ್ಲಿದ್ದಾರೆ. ಒಬ್ರು ಊರಲ್ಲಿದ್ದಾರೆ, ಮತ್ತೊಬ್ರು ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಡಾಕ್ಟರ್ ಆಗಿ ಅವರವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ನಿವೃತ್ತಿ ಆದ ಮೇಲೆ ಸುಮಾರು ಈಗ ನಿಮ್ಗೆ 76 ವರ್ಷ. ಹೌದು, 76 ವರ್ಷದ ಯುವ ತರುಣರು ನೀವು. ನೀವು ಈಗ ಹೇಗೇನಿದೆ ನಿಮ್ಮ ಲೈಫ್ ಸ್ಟೈಲ್, ದಿನಚರಿ ಎಲ್ಲ? ಬಹಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮೊದಲಿಗಿಂತಲೂ ಇವಾಗ ಚೆನ್ನಾಗಿದೆ. ಅಲ್ಲ, ಖಂಡಿತ. ಆರೋಗ್ಯ ಅದಿದೆಲ್ಲ? ಆರೋಗ್ಯ ಸರ್, ಸಾಧಾರಣ ನಮ್ಮ ಚಾನಲ್ನಲ್ಲೆಲ್ಲ ನಾವು ಈ ರೀತಿಯ ಸಂದರ್ಶನಗಳು ಮಾಡೋದು ಜನರಿಗೆ ಒಂದಷ್ಟು ಕೂತಲ್ಲೇ ಮಾಹಿತಿಗಳು ಸಿಗಲಿ, ಒಂದಷ್ಟು ಅವರ ಮನಸ್ಸಿಗೆ ಕೂಡ ಒಂದು ಪರಿಣಾಮ ಬೀಳಲಿ ಅಂತೇಳಿ ಇವತ್ತು ಈ ರೀತಿಯ ಲಿಂಬೆ ಹುಳಿ ತೋಟವನ್ನು ನಮ್ಮ ಕರಾವಳಿಯ ಕರಾವಳಿ ಅಂತ ಹೇಳಿದ್ರೆ ಕಾಸರಗೋಡಿಂದ ಹಿಡಿದು ಉತ್ತರ ಕನ್ನಡದವರೆಗೆ ಬರುತ್ತೆ. ಈ ಕ್ಲೈಮೇಟಲ್ಲೂ ಕೂಡ ಮಾಡ್ಬೋದು ಅನ್ನುವಂಥದ್ದು ನೀವು ತೋರಿಸಿಕೊಟ್ಟಿದ್ದೀರಿ ಸರ್. ನೀವು ಯುವ ಕೃಷಿಕರಿಗೆಲ್ಲರೂ ಕೂಡ ಮಾದರಿ. ಈ ರೀತಿ ತುಂಬ ಜನ ವೀಕ್ಷಕರು ಇರ್ತಾರೆ, ಪಕ್ಕಾ ಕೃಷಿಕರು ಇರ್ತಾರೆ, ಕೃಷಿ ಆಸಕ್ತರು ಇರ್ತಾರೆ, ಮನೆ ಪಕ್ಕದಲ್ಲಿ 4 ತರಕಾರಿ ತೋಟ, 4 ಹಣ್ಣಿನ ಗಿಡ ನೆಡುವಂಥವ್ರು ಇದ್ದಾರೆ. ಅಂಥವ್ರೆಲ್ಲರಿಗೂ ಕೂಡ ನಿಮ್ಮೊಂದು ಅನುಭವದ ಮಾತು ಏನು ಸರ್? ನನ್ನ ಅನುಭವದ ಮಾತು ಅಂತ ಹೇಳಿದ್ರೆ, ನಾವು ಯಾವುದ್ಯಾವುದು ಗಿಡಗಳನ್ನು ಆರಿಸಬಾರ್ದು. ಪೂಜಾ ತಳಿ ಅಂತೂ ನಮ್ಮ ಇದಿದೆ, ಕರಾವಳಿಗೆ ಹೊಂದುವಂಥದ್ದು. ಇದನ್ನೇ ಮದರ್ ಪ್ಲಾಂಟ್ ಯಾವುದಿದೆ ಅದು ಬಹಳ ಮುಖ್ಯ. ಯಾವುದಾದ್ರು ಚಿತ್ರದುರ್ಗ ಆಗಲಿ, ಬೇರೆ ಎಲ್ಲೆಲ್ಲೋದ್ರಿಂದ ತಂದು ಇಲ್ಲಿ ಮಾಡಿದವರು ಫೈಲಿಯರ್ ಆಗಿದ್ದಾರೆ ತುಂಬಾ ಜನ. ಸೊ ಅದರಿಂದ ಈ ಪೂಜಾ ತಳಿ ಏನಿದೆ, ಇದು ಮದರ್ ಪ್ಲಾಂಟ್ ಬಹಳ ಮುಖ್ಯ. ಇದನ್ನೇ ನೋಡಿ ನಾವು ಒಂದು ಕನಿಷ್ಠ ಒಂದು 5-10 ಗಿಡ ಆದ್ರೂ ಮನೆ ಮುಂದೆ ನಟ್ರೆ ಬೇಕಾದಷ್ಟು ನಮ್ಗೆ ಬೇಕಾದಷ್ಟು ನಾವು ಲಿಂಬೆ ಗಿಡವನ್ನು ಉತ್ಪಾದನೆ ಮಾಡಬಹುದು. ಕರೆಕ್ಟ್. ಈಗ ಸೀಡ್ಲೆಸ್ ಅಂತ ಎಲ್ಲ ಬರ್ತಿದೆಲ್ಲ, ಅದು ಎಲ್ಲ ಹೇಗೆ, ಅದೆಲ್ಲ ಯೂಸ್ ಆಗುತ್ತಾ? ಅಲ್ಲ, ಇಲ್ಲಿ ಸೀಡ್ಲೆಸ್ ನಲ್ಲಿ ಅದು ದಪ್ಪ ಸಿಪ್ಪೆ, ಅದ್ರಲ್ಲಿ ಜ್ಯೂಸ್ ಕಡಿಮೆ. ಬೇರೆಯವ್ರು ಹೇಳಿದ್ದನ್ನು ನಾನು ಕೇಳಿದ್ದೆ ಅಲ್ಲ. ಸೊ ಇದ್ರ ತರ ಅದು ಬರೋದು. ಇದು ಕಾಗಜಿ ಲಿಂಬಿಗೆ ಸಮಾನವಾಗಿದೆ. ಇದು ಫ್ಲೇವರ್ ಮಾತ್ರ ಬಹಳ ಚೆನ್ನಾಗಿದೆ. ಹೌದು, ನಾನು ಉಪಯೋಗ ಮಾಡಿದೆ. ನೀವು ಕೊಟ್ಟರಲ್ಲ ನನಗೆ ಜ್ಯೂಸು, ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು ಸರ್. ನಿಮಗೂ ಅನಂತ ಧನ್ಯವಾದಗಳು. ಹೆಚ್ಚು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಹೆಚ್ಚಿನವರು ಪ್ರತಿಯೊಬ್ಬರು ಈ ಗಿಡಗಳನ್ನು ನಡಿ ಹೆಚ್ಚು ಉತ್ಪಾದನೆ ಮಾಡಿ. ನಮ್ಮಲ್ಲೇ ಯಾಕೆ ಅಲ್ಲಿ ಬೇರೆ ಕಡೆಯಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಇಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಏನು ತೊಂದರೆ ಇಲ್ಲ. ಹೌದು, ಖಂಡಿತ. ಎಲ್ಲ ಕಡೆಯಲ್ಲಿ ನಮ್ಮ ಜಿಲ್ಲೆಗೆ ಎಷ್ಟು ಬೇಕಾಗುತ್ತೆ. ಹೌದು, ನಮ್ದನ್ನು ನಾವೇ ಉಪಯೋಗಿಸಬಹುದು. ಕರೆಕ್ಟ್. ಹೆಚ್ಚು ನಾವು ಉತ್ಪಾದನೆ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಸ್ನೇಹಿತರೆ, ಅತ್ಯಂತ ರೇರ್ ಆಗಿರುವಂಥ ಒಂದು ತೋಟ ಕೇಳಿದ್ರಲ್ಲ, ಹಿರಿಯರು ಅತ್ಯಂತ ಮುತುವರ್ಜಿ ಅಂತ ನಮಗೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಸಂದರ್ಶನವನ್ನು ಮಾಡಿದ್ದಾರೆ. ಅವ್ರದ್ದು ನಂಬರ್ ನಾನು ಹಾಕಿರ್ತೇನೆ. ನಿಮಗೆ ಅಗತ್ಯ ಇದ್ದರೆ ಮಾತ್ರ ಅವರಿಗೆ ಒಂದು ಕರೆ ಮಾಡಿ, ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮಾಹಿತಿಗಳಿದ್ದರೆ, ಅಥವಾ ಕಾರ್ಕಳ ಈ ಭಾಗದಲ್ಲಿ ನೀವು ಅಜೆಕಾರ್ ಭಾಗದಲ್ಲೆಲ್ಲ ರಸ್ತೆಯಲ್ಲಿ ಓಡಾಡೋರಿದ್ದರೆ ಯಾವಾಗಾದರೂ ಅವರಿಗೂ ಮಾತುಕತೆ ಮಾಡಿ ಸಮಯ ಇದ್ದರೆ ನೀವು ಅವರ ತೋಟಕ್ಕೆ ಬಂದು ಭೇಟಿ ಕೊಡ್ಬೋದು. ಅತ್ಯುತ್ತಮವಾಗಿರುವಂಥ ಸಾವಯವ ಲಿಂಬೆ ಹುಳಿಯನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಮನೆಗೆ ಬೇಕಾದಂಥ ಹುಳಿಯ ಉಪ್ಪಿನಕಾಯಿಯನ್ನು ಕೂಡ ನೀವು ಮನೆಯಲ್ಲಿ ಆಗ್ಬೋದು. ಅತ್ಯಂತ ಸುಂದರವಾಗಿರುವಂಥ ಈ ತೋಟದ ಕಂಟೆಂಟ್ ಮತ್ತು ಆ ಹಿರಿಯರ ಉತ್ಸಾಹ ಇದೆಲ್ಲರೂ ಕೂಡ ಪಸರಿಸಬೇಕು. ಎಲ್ಲರೂ ಕೂಡ ಇದರ ಮಾಹಿತಿಗಳು ವೈರಲ್ ಆಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲ ಗ್ರೂಪ್ಗಳಿಗೆ, ನಿಮ್ಮೆಲ್ಲ ಆಸಕ್ತರಿಗೆ
ಶೇರ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.